ಎಲ್ಲ 10ನೇ ತರಗತಿಯ ಪಾಲಕರಿಗೆ ನಮಸ್ಕಾರ. ಪರೀಕ್ಷೆ ಕೆಲವೇ ದಿನಗಳು ಉಳಿದಿದೆ. ತಿಂಗಳು ಅಂತ ನಾವು ತೊಗೊಳ್ಬಾರ್ದು, ಯಾಕೆ ಅಂತಂದರೆ ಫೆಬ್ರವರಿ ವೀಕಲ್ಲೇ ಸ್ಟಾರ್ಟ್ ಆಗ್ತದೆ. ಜನವರಿ ತಿಂಗಳು ಮಾತ್ರ ಉಳಿದಿದೆ. ಡಿಸೆಂಬರ್ ಒಂದು ಸ್ವಲ್ಪ ದಿವಸಗಳು. ಅವರಿಗೆ ಮಕ್ಕಳಿಗೆ ಅವೇರ್ನೆಸ್ಸನ್ನು ಕೊಡ್ತಾ ಇದ್ದೇವೆ. ಅಡಿಷನಲ್ ಕ್ಲಾಸನ್ನು ಕೂಡ ಹೇಳ್ತಾ ಇದ್ದೇವೆ. ಸಾಯಂಕಾಲ ಯಾರ್ಯಾರು ವೀಕ್ ಇರ್ತಾರೋ ಅವರಿಗೆ ಮತ್ತೆ ಕ್ಲಾಸನ್ನು ತಗೊಳ್ತಾ ಇದ್ದಾರೆ. ಎಲ್ಲ ನಮ್ಮ ಕಡೆಯಿಂದ ಹೇಳೋದು ಮತ್ತು ನಮ್ಮ ಕರ್ತವ್ಯ ಮಾಡೋದು ನಾವು ಮಾಡ್ತಾಯಿದ್ದೇವೆ. ನಿಮ್ಮ ಕಡೆಯಿಂದ ಕೆಲವು ವಿಚಾರಗಳನ್ನು ನೀವು ದಯವಿಟ್ಟು ಗಮನ ಇಟ್ಟು ನೀವು ಮಾಡಬೇಕು. ಮೊದಲನೇದಾಗಿ ಸಾಕಷ್ಟು ಜನ ಮಕ್ಕಳು ಅವರು ಏನು ಮಾಡ್ತಿದ್ದಾರೆ ಅಂತಂದರೆ ಮೊಬೈಲನ್ನು ತೊಗೊಂಡು ಯಾವುದೋ ಒಂದು ನೆಕ್ಸ್ಟ್ ಡ್ರಾಪರ್ಸೋ ಏನೋ ಒಂದು ಆ್ಯಪ್ $3,000 ಕೊಟ್ಕೊಂಡು ಅದನ್ನು ಹಾಕ್ಕೊಂಡು 2 ತಾಸು ಅದ್ರಲ್ಲಿ ಕೂತ್ಕೊಳ್ತಾರೆ. ಇಲ್ಲಿ ನಾವು ಮಾಡಿರ್ತಕ್ಕಂಥ ಪಾಠನೇ ಅವ್ರು ಹೇಳ್ತಾರೆ, ನೀವು ವಿಶೇಷವಾಗಿ ಏನು ಮಾಡೋದಿಲ್ಲ. ಅದನ್ನು 2 ತಾಸು ಕೂತ್ಕೊಳ್ಳೋದು, ಅದು ಒಂದು ಅರ್ಧ ತಾಸು 3/4 ತಾಸು ಮೇಲೆ ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂತಂದರೆ ಅದನ್ನು ತಗೊಂಡೋಗಿ ಬೇರೆ ಡಿವಿಯೇಷನ್ ಆಗ್ತಾಯಿದ್ದಾರೆ. ನೀವು ಮೊಬೈಲನ್ನು ಮಕ್ಕಳಿಗೆ ಮುಡಿಸಿದರೆ ಈ ಕಾಲದಲ್ಲಿ ಅಂತಂದರೆ ನೀವು ಕೈಯಾರೆ ಮಕ್ಕಳನ್ನ ಹಾಳು ಮಾಡ್ತಿದ್ದೀರಿ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್. ಬೇಡವೇ ಬೇಡ. ನಾವು ಪ್ರಿಪರೇಷನ್ ಮಾಡಿದ್ದೇವೆ, ಇಷ್ಟು ವರ್ಷ ನಾವು ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದ್ದೇವೆ. ನಮಗೆ ಜವಾಬ್ದಾರಿ ಇದೆ, ನಾವು ಮಾಡ್ತೇವೆ. ಶಾಲೆಗೆ ಕಳಿಸ್ಕೊಡಿ. ನೀವು ಮಕ್ಕಳನ್ನು ಆಬ್ಸೆಂಟ್ ಮಾಡಿಸ್ಬೇಡಿ. ಕೊನೆಗೆ ಟಾಪ್ ಇರೋ ಮಕ್ಕಳಿಗೆ ಒಂದಷ್ಟು ದಿವಸ ಕೊಡ್ತೇವೆ. ಸೆಲ್ಫ್ ಪ್ರಿಪ್ರೇಷನ್ ಖಂಡಿತ ಟೈಮ್ ಕೊಡ್ತೇವೆ. ಮತ್ತು ಸ್ವಲ್ಪ ಸ್ಲೋ ಲರ್ನರ್ಸಿಗೆ ಖಂಡಿತ ಕೊಡೋದಿಲ್ಲ. 1 ಡೇ ವೀಕ್ ಅಥವಾ 10 ಡೇಸ್ ಅಷ್ಟೇ ಕೊಡ್ತೇವೆ, 1 ವೀಕ್ ಅಷ್ಟೇ ಕೊಡ್ತೇವೆ ಅವರಿಗೆ. ನೀವು ಸಹಕಾರ ಮಾಡಬೇಕು. ಇಲ್ಲದೆ ಹೋದರೆ ಇದು ತುಂಬ ಕಷ್ಟ ಆಗ್ತದೆ ಮಕ್ಕಳಿಗೆ. ಕೆಲವು ಮಕ್ಕಳು 90%, 95% ಮಕ್ಕಳು ಸ್ವಲ್ಪ ಡೌನ್ ಆಗ್ತಾಯಿದ್ದಾರೆ. ಈ ನೆಕ್ಸ್ಟ್ ಟಾಪರ್ ಇದನ್ನು ತೊಗೊಂಡು ಅವರೆಲ್ಲ ಡೌನ್ ಆಗ್ತಾಯಿದ್ದಾರೆ. ಇದನ್ನು ಕೆಲವು ಪಾಲಕರು ಬಂದು ತಿಳಿಸಿದರು, ಏನೋ ಹಾಕ್ಕೊಂಡಿದ್ದಾರೆ ಸರ್, ನಾವು ಇದನ್ನು ಮಾಡ್ತಾಯಿದ್ದೇವೆ ಅಂಥೇಳಿ ತಂದು ಹೇಳಿದ್ರಿ. ಕೆಲವು ಪಾಲಕರು ಭಾಳ ಬೇಸರ ಮಾಡಿಕೊಂಡ್ರು. ನೀವು ಮೊಬೈಲ್ ಕೊಟ್ಟರೆ ಮಾತ್ರ ಇದು ಡೆಟ್ರಿಮೆಂಟಲ್. ರಿಪೀಟೆಡಾಗಿ ಹೇಳ್ತಿದ್ದೇನೆ, ಮೊಬೈಲನ್ನು ಟಚ್ ಮಾಡಲಿಕ್ಕೆ ಕೊಡಬೇಡ್ರಿ. ಸಾಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ನಾವು ನೋಟ್ಸು, ಪುಸ್ತಕಗಳು ಮತ್ತು ಅಡಿಷನಲ್ ಪುಸ್ತಕಗಳು ಎಲ್ಲ ಇದೆ. ಪಾಠ ಮಾಡಿದ್ದೇವೆ. ಅವ್ರು ಚೆನ್ನಾಗಿ ಕಲಿತ್ಕೊಂಡ್ರೆ ಒಳ್ಳೆಯ ಅತ್ಯುತ್ತಮ ಮಾರ್ಕ್ಸನ್ನು ತೊಗೋಬೋದು. ಸೊ ಇದಕ್ಕೆ ಸಹಕಾರ ಕೊಡಿ. ಮತ್ತೊಮ್ಮೆ ವಂದನೆಗಳೊಂದಿಗೆ ನಮಸ್ಕಾರ.